ಸಮರನು ಸಾಮ್ರಾಟನು. ಸೈಲೆಂಟ್ ಇದ್ದರೆ ನಡೆಯಲ್ಲ, ವೈಲೆಂಟ್ ಇದ್ದರೆ ಎಲ್ಲ. ಸುಮ್ಮನೆ ಮನೇಲಿ ಕೂತ್ರೆ ಯಾರೂ ಜೊತೆ ಇರಲ್ಲ, ಓಡಾಡ್ತಾ ಇದ್ದರೆ ಎಲ್ಲರೂ ಇರ್ತಾರೆ. ರಾಜಕೀಯದಲ್ಲಿ ಓಡೋ ಕುದುರೆ ಇರಬೇಕು, ಓಡಿದರೆ ಮಾತ್ರ ಜನ ಹಿಂಬಾಲಿಸ್ತಾರೆ, ಮನೇಲಿದ್ದರೆ ಯಾರೂ ಮಾತಾಡ್ಸಲ್ಲ. ಹಾಗಂತ ಇವತ್ತು ಸತೀಶ್ ಜಾರಕಿಹೊಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಹಿಂದೆ ಹಲವಾರು ಅರ್ಥಗಳು ಕೂಡ ಇದೆ ಮತ್ತು ಸತೀಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯ ನಡುವಿನ ಹಲವಾರು ಬಿರುಕುಗಳಿವೆ ಎಂಬುದು ಈ ಹೇಳಿಕೆಯಿಂದಲೇ ಗೊತ್ತಾಗ್ತಿದೆ. ವೀಕ್ಷಕರೇ ನಮಸ್ಕಾರ, ನಾನು ಚಿದಾನಂದ್ ಪಟೇಲ್. ನಾನಿವತ್ತು ಮಹತ್ವದ ವಿಷಯವನ್ನು ಹೇಳಕ್ಕೆ ಹೊರಟಿದ್ದೀನಿ. ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಇತ್ತೀಚಿನ ಅವರ ಕೂಡು ಮತ್ತು ಸಂಬಂಧಗಳ ನಡುವೆ ಎಲ್ಲ ಒಂದು ಕಡೆ ಬಿರುಕು ಬಿಟ್ಟಿರುವುದು ಸ್ಪಷ್ಟವಾಗಿ ಕಾಣ್ತಿರ್ತಕ್ಕಂಥದ್ದು. ಭಾಳಷ್ಟು ಜನರು ಅನೇಕ ಆರೋಪಗಳನ್ನು ಕೂಡ ಮಾಡಿದರು. ಸತೀಶ್ ಜಾರಕಿಹೊಳಿ ಕೂಡ ಕೋರ್ಟ್ಗೆ ಹೋದರು ಮತ್ತು ಮಾನನಷ್ಟ ಮೊಕದ್ದಮೆಗಳು ಕೂಡ ಹೂಡಿದರು ಮತ್ತು ಅವರ ವಿರುದ್ಧ ಬಂದಿರತಕ್ಕಂಥ ಅಪಪ್ರಚಾರದ ವಿರುದ್ಧ ಕೂಡ ಗುಡುಗಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಲಿಲ್ಲ ಅಂತೇಳಿ ಹಲವಾರು ಆರೋಪಗಳು ಕೇಳಿಬಂದು, ಈ ಆರೋಪಗಳು ಸುಳ್ಳು ಅಂತೇಳಿ ಸ್ವತಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಹೇಳಿದರು. ಆದರೆ ಮಳೆ ನಿಂತರೂ ಹನಿ ನಿಲ್ಲಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿಯವರ ಮೇಲೆ ಗಂಭೀರ ಆರೋಪಗಳು ಕೂಡ ಇದೀಗ ಕೆಲವರು ಮಾಡ್ತಿರ್ತಕ್ಕಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಬಿಲ್ಕುಲ್ ಇದನ್ನು ಒಪ್ತಿಲ್ಲ. ಯಾವ ಅಹಿಂದ ಅಂತ ಇತ್ತು ಆ ಅಹಿಂದಕ್ಕೆ ಬೆನ್ನೆಲುಬಾಗಿ ನಿಂತವರಲ್ಲಿ ಪ್ರಮುಖರು ಸತೀಶ್ ಜಾರಕಿಹೊಳಿ ಮತ್ತು ಸಂತೋಷ್ ಲಾಡ್ ಕೂಡ ಹೌದು. ಅವತ್ತು ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಆಗಲಿಕ್ಕೆ ಕಾರಣ ಸತೀಶ್ ಜಾರಕಿಹೊಳಿಯವರ ತನು ಮನ ಧನ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಅಂಥ ಸತೀಶ್ ಜಾರಕಿಹೊಳಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ವರಸೆಯ ಮೇಲೆ ಬೇಸರ ಆಗಿದ್ರ. ಹಾಗಾಗಿ ಕಳೆದ 1 ತಿಂಗಳು ಸುಮ್ಮನೆ ಇದ್ರ. ಈಗಾಗಲೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬರಲಿರ್ತಕ್ಕಂಥ ಜುಲೈ 3ನೇ ತಾರೀಕಿಗೆ 1 ತಿಂಗಳು ಕಂಪ್ಲೀಟ್ ಆಗ್ತಿರ್ತಕ್ಕಂಥದ್ದು. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿದ ಮೇಲೆ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಕಾವೇರಿ ನಿವಾಸದಲ್ಲಿ ಎಲ್ಲೊಂದು ಕಡೆ ಸೈಲೆಂಟ್ ಆಗಿ ಕೂತು ಆಪ್ತರ ಜೊತೆ ಮಾತುಕತೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಈ ಸೈಲೆಂಟ್ ಎಲ್ಲೊಂದು ಕಡೆ ಮುಂದಿನ ದಿನಗಳೆಲ್ಲೊಂದು ಕಡೆ ಸಿದ್ದರಾಮಯ್ಯವರ ಫಾಲೋವರ್ಸು ಹಿಂದೆ ಸರಿಲಿಕ್ಕೆ ಕಾರಣ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಕೆಂಪೇಗೌಡ ದಿನಾಚರಣೆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅತಿದೊಡ್ಡ ಕಟೌಟನ್ನು ಹಾಕಿದ್ರು. ಆದರೆ ಮಾಜಿ ಮುಖ್ಯಮಂತ್ರಿಯವರ ಕಟೌಟೇ ಕಾಣಲಿಲ್ಲ. ಅವರ ಒಂದೇ ಒಂದು ಸಣ್ಣ ಫೋಟೋವು ಕೂಡ ಕಾಣಲಿಲ್ಲ. ಅನುದಾನ ಕೊಟ್ಟಂಥವರು, ಹಣ ಬಿಡುಗಡೆ ಮಾಡಿದಂಥವರು ಮಾಜಿ ಮುಖ್ಯಮಂತ್ರಿ ಎಲ್ಲೂ ಕೂಡ ಕಾಣಲಿಲ್ಲ. ಈ ಸಂಬಂಧಪಟ್ಟ ಹಲವಾರು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂದಿದ್ದಂತೂ ನಿಜ. ಆದರೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವೆ ಅದೇನೋ ನಡೆದಿದೆಯಾ, ಅಥವಾ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಯ ವಿಚಾರದಲ್ಲಿ ಅಪಸ್ವರ ಇದೆಯಾ, ಅಥವಾ ಸತೀಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯನವರು ಈ ಹಿಂದಿನ ನಡೆ ಬೇಸರ ಆಗಿದೆಯಾ? ಇಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತರ ಬಳಿ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಇರಬೇಕು, ಹೈಕಮಾಂಡ್ ಬಳಿ ಅವರ ವ್ಯಾವಹಾರಿಕವಾದ ಸಂಬಂಧಗಳು ಸರಿಯಿಲ್ಲ, ಅವರ ರಾಜಕೀಯ ಸಂಬಂಧಗಳು ಕೂಡ ಸರಿಯಿಲ್ಲ, ಎಲ್ಲ ಒಂದು ಕಡೆ ಹೋಗ್ತಾರೆ ಬರ್ತಾರೆ, ಎಲ್ಲೋ ಕೆಲವೇ ವ್ಯಕ್ತಿಗಳನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಳೋ ಪ್ರಯತ್ನವೂ ಕೂಡ ಮಾಡಲಿಲ್ಲ. ಹಾಗಾಗಿ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಕಳೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಯಿತು. ಹೈಕಮಾಂಡ್ ಕೂಡ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಎಲ್ಲ ಒಂದು ಕಡೆ ಬಾಯಿ ಮಾತಿನಂತೆ 2013ರ ಮುಖ್ಯಮಂತ್ರಿ ಆಗಲಿಲ್ಲ, ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನೋದು ಒಂದು ಮೌತ್ ಟಾಕ್ ಆಗಿತ್ತು. ಆ ಮೌತ್ ಟಾಕ್ಗೆ ಹೈಕಮಾಂಡ್ಗೆ ವರದಾನ ಆಯಿತು. ಹಾಗಾಗಿ ಅವರ ಬದಲಾವಣೆ ಕೂಡ ಇದು ಒಂದು ಕಾರಣ ಆಯಿತು ಎಂಬ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಹಲವಾರು ಬಾರಿ ಕೂಡ ಹೇಳಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಅಗ್ರೆಸಿವ್ ಇಲ್ಲ, ಆ ಅಗ್ರೆಸಿವ್ ಇಲ್ಲದೇ ಇದ್ದ ಕಾರಣಕ್ಕಾಗಿ ಅವ್ರನ್ನ ಬದಲಾವಣೆ ಮಾಡಿದ್ರೆ ಎಂಬ ಮಾತು ಕೂಡ ಸತೀಶ್ ಜಾರಕಿಹೊಳಿ ಆಪ್ತರ ಬಳಿ ಹೇಳ್ತಿರ್ತಕ್ಕಂಥ. ಆದರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಯಾರ ಬೆನ್ನಿಗೆ ನಿಂತರು ಅನ್ನೋದು ಕೂಡ ಇವತ್ತಿಗೂ ಕೂಡ ಯಕ್ಷ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಕೂಡ ಇದನ್ನು ಬಹಿರಂಗ ಕೂಡ ಹೇಳಿಲ್ಲ. ಹಲವಾರು ಜನರು ಆರೋಪವನ್ನು ಮಾಡಿ ಸತೀಶ್ ಜಾರಕಿಹೊಳಿ ಸುಮಾರು 30ಕ್ಕೂ ಹೆಚ್ಚು ಶಾಸಕರ ಸಹಿ ಇಟ್ಕೊಂಡಿದ್ರು. ಆ ಸಹಿ ಮುಖಾಂತರ ಒಂದು ಕಡೆ ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡ್ರು, ಆ ಮುಖಾಂತರ ಸಿದ್ದರಾಮಯ್ಯನವರ ವಿರುದ್ಧ ನಿಂತರು ಅಂತೇಳಿ ಆರೋಪಗಳನ್ನು ಹಲವಾರು ಜನರು ಮಾಡಿರ್ತಕ್ಕಂಥದ್ದು. ಆದರೆ ಈ ಆರೋಪಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಮತ್ತು ಅದಕ್ಕೆ ಪುಷ್ಟಿ ನೀಡ್ತಕ್ಕಂಥ ಯಾವುದೇ ರೀತಿಯ ಹಿನ್ನೆಲೆಗಳು ಕೂಡ ಕಾಣ್ತಾ ಇಲ್ಲ. ಆದರೆ ಎಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯರ ಮೇಲೆ ಬೇಸರ ಇದೆಯಾ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಯಾಕಂತೇಳಿ ಸಿದ್ದರಾಮಯ್ಯನವರು ಸೈಲೆಂಟು, ಅದು ಅವರ ಬುಡಕ್ಕೆ ಎಲ್ಲ ಒಂದು ಕಡೆ ಬಿಸಿನೀರು ಬಿಡುತ್ತಾ ಎಂಬ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಓಡೋ ಕುದುರೆ ಇದ್ರೆ ಮಾತ್ರ ಜನರು ಇರ್ತಾರೆ, ಓಡ್ತಾ ಇದ್ರೆ ಮಾತ್ರ ಬಸ್ ಹತ್ತಲಿಕ್ಕೆ ಸಾಧ್ಯ, ಟ್ರೈನ್ ಹತ್ತಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳುವ ಮುಖಾಂತರ ನಮ್ಮ ಸಿದ್ದರಾಮಯ್ಯ ವಿಚಾರದಲ್ಲೆಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಮೊದಲಿನಂತೆ ಇಲ್ಲ ಅನ್ನೋದು ಇಲ್ಲಿ ಕಾಣ್ತಿರ್ತಕ್ಕಂಥ. ಅವರ ಮುಖಾಂತರ, ಅವರ ಹೇಳಿಕೆ ಮುಖಾಂತರ ಸಮರನು ಸಾಮ್ರಾಟನು, ಯಾರಿಗೆ ಯುದ್ಧ ಮಾಡಲಿಕ್ಕೆ ಕಸರತ್ತಿರುತ್ತೆ, ತಾಕತ್ತಿರುತ್ತೆ, ಅವನು ಮಾತ್ರ ಯುದ್ಧ ಭೂಮಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ, ಅಲ್ಲಿ ರಾಜ ಆಗಲಿಕ್ಕೆ ಸಾಧ್ಯ. ಆದರೆ ಸಿದ್ದರಾಮಯ್ಯವರು ಮನೆಯಲ್ಲೇ ಸೈಲೆಂಟಾಗಿ ಕೂತ್ರೆ ಯುದ್ಧ ಭೂಮಿಯಿಂದ ವಾಪಸ್ ಹೋದಂತೆ ಅನ್ನೋ ಮುಖಾಂತರ ಅವರೇನಾದರೂ ವೈಲೆಂಟ್ ಆದರೆ ಮಾತ್ರ ಸಾಧ್ಯ, ಎಲ್ಲವೂ ಸಾಧ್ಯ, ಜನರು ಇರ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಕೂತವರು ರಾಜಕಾರಣ ಮಾಡ್ಬೋದು ಎಂಬ ಮಾತನ್ನು ಕೂಡ ಹೇಳಿದರೆ ಆ ಮುಖಾಂತರ ಮೊದಲಿದ್ದಂಥ ಸಿದ್ದರಾಮಯ್ಯರ ಮೇಲೆ ವಿಶ್ವಾಸ ಸತೀಶ್ ಜಾರಕಿಹೊಳಿಗೆ ಇಲ್ಲ ಅನ್ನೋದು ಈ ಹೇಳಿಕೆಯಿಂದಲೇ ಗೊತ್ತಾಗ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಅಹಿಂದ ವರ್ಗ, ಎಲ್ಲ ಒಂದು ಕಡೆ ಅಹಿಂದ ಸಮುದಾಯ ಚದುರಿ ಹೋಗ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ನಾನು ಮುಂದಿನ ಅಹಿಂದ ನಾಯಕ ಅಂತ ಹೇಳಿ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಿರ್ತಕ್ಕಂಥ. ಆದರೆ ಯಾವತ್ತೂ ಕೂಡ ಸಿದ್ದರಾಮಯ್ಯ ನಮ್ಮ ನಾಯಕ, ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅಂತ ಎಲ್ಲೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಸಾಮಾನ್ಯವಾಗಿ ಅಹಿಂದ ನಾಯಕತ್ವವನ್ನು ಸಿದ್ದರಾಮಯ್ಯನ ವಹಿಸ್ಕೊಂಡ ಮೇಲೆ ಮುಂದಿನ 2ನೇ ಹಂತದ ನಾಯಕರು ಸತೀಶ್ ಜಾರಕಿಹೊಳಿ ಮಾತು ಕೂಡ
ಕೇಳಿ ಬಂದಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಹಲವಾರು ಬಾರಿ ಅಹಿಂದ ನಾಯಕತ್ವ ವಹಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತ ಇದ್ದಾರೆ ಎಂಬ ಮಾತು ಕೂಡ ಆಡಿದರು. ಅದಲ್ಲದೆ ಬಿ ಕೆ ಹರಿಪ್ರಸಾದ್ ಕೂಡ ಅದಕ್ಕೆ ಧ್ವನಿಯಾಗಿದ್ದರು. ಆದರೆ ಈಗ ಎಲ್ಲ ಒಂದು ಕಡೆ ಅಹಿಂದ ನಾಯಕತ್ವ ವಿಚಾರದಲ್ಲಿ ಕುರುಬ ಸಮುದಾಯ ಸತೀಶ್ ಜಾರಕಿಹೊಳಿಗೆ ಬೆಂಬಲವನ್ನು ನೀಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥ. ಯಾಕಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವೆ ಆ ಒಂದು ಕಾರಣಕ್ಕಾಗಿ ಬಿರುಕು ಹುಟ್ಟಿತಾ ಎಂಬ ಮಾತು ಕೇಳಿ ಬಂದಿರತಕ್ಕಂಥದ್ದು. ಎಲ್ಲೊಂದು ಕಡೆ ಪರೋಕ್ಷವಾಗಿ ಕುರುಬ ಸಮುದಾಯ ತನಗಿಂತ ಇನ್ನೊಂದು ಸಣ್ಣ ಸಮುದಾಯ ಆಗಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ನಾಯಕನ ತಮ್ಮ ಅಹಿಂದ ನಾಯಕ ಅಂತ ಒಪ್ಪಿಕೊಳ್ಳುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಆದರೆ ಅಹಿಂದಕ್ಕೆ ನಾನೇ ಸಾರಥಿ ಅಂತೇಳಿ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದ್ರು ಕೂಡ ಇವತ್ತಿನವರು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ನಮ್ಮ ನಾಯಕ, ನಮ್ಮ ಅಹಿಂದ ನಾಯಕ, ಮುಂದಿನ ನಾಯಕ, ಅಹಿಂದ ನಾಯಕತ್ವ ವಹಿಸುವವರು ಸತೀಶ್ ಜಾರಕಿಹೊಳಿ ಅಂತ ಎಲ್ಲಿಯೂ ಕೂಡ ಬಾಯಿ ಬಿಟ್ಟು ಮಾತನಾಡಿಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಕೂಡ ಈ ವಿಚಾರವಾಗಿ ಕೋಪ ಇದೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಲಿಲ್ವಾ ಅಥವಾ ಸೈಲೆಂಟ್ ಆದರೂ ಅಥವಾ ಬೇರೆ ಬೇರೆ ಕಾರಣಗಳು ಕಾರಣವಾದವಾ? ಈ ಎಲ್ಲ ಕಾರಣಕ್ಕಾಗಿ ಸ್ವತಃ ಸತೀಶ್ ಜಾರಕಿಹೊಳಿ ಇವತ್ತು ಸಿದ್ದರಾಮಯ್ಯನವರೇ ಬೇಸರ ವ್ಯಕ್ತಪಡಿಸುವಂಥ ಈ ಹೇಳಿಕೆಯನ್ನು ಕೊಟ್ಟರ. ಕುದುರೆ ರೇಸ್ನಲ್ಲಿದ್ದರೆ ಮಾತ್ರ ಓಡುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಕೊಟ್ಟರ. ಒಟ್ಟಾರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಅದೇನೋ ನಡೆದಿದೆ ಎಂಬ ಅನುಮಾನ ಹಲವು ನಾಯಕರಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಈ ಅನುಮಾನವನ್ನು ಬಗೆಹರಿಸಬೇಕಾಗಿರ್ತಕ್ಕಂಥವ್ರು ಒಂದು ಕಡೆ ಸತೀಶ್ ಜಾರಕಿಹೊಳಿ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಇಬ್ಬರು ಕೂಡ ತಮ್ಮ ಹಾದಿಯಲ್ಲಿ ಇರುವಂಥದ್ದು. ಆದರೆ ಸಿದ್ದರಾಮಯ್ಯ ಕೂಡ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಎಲ್ಲೂ ಕೂಡ ಮಾತನಾಡಿಲ್ಲ. ಅವರ ಸೈಲೆಂಟೇ ಅವರಿಗೆ ಭವಿಷ್ಯದ ದಿನಗಳಲ್ಲಿ ಒಂದು ಕಡೆ ನಾಯಕತ್ವಕ್ಕೆ ಕೊರತೆ ಆಗುತ್ತಾ ಅಥವಾ ಅವರ ನಾಯಕತ್ವ ಒಪ್ಪದಿದ್ದಂಥ ಸ್ಥಿತಿ ನಿರ್ಮಾಣ ಆಗುತ್ತಾ? ಸಿದ್ದರಾಮಯ್ಯ ವೈಲೆಂಟ್ ಆದರೆ ಮಾತ್ರ ಅವರ ನಾಯಕತ್ವಕ್ಕೆ ಬೆಲೆ ಸಿಗುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥ. ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಸತೀಶ್ ಜಾರಕಿಹೊಳಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಹುಶಃ ಸಿದ್ದರಾಮಯ್ಯವರು ಸೈಲೆಂಟ್ ಇದ್ದರೆ ಅವರ ಬುಡಕ್ಕೆ ಬಿಸಿನೀರು ಎಂಬ ಮಾತು ಕೂಡ ಇದರಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.